ನೋಡಿ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಸಮಾನ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಆ್ಯಡ್ಸ್ಗಳು ಬರುತ್ತೆ, ಗೊತ್ತಲ್ಲ ನಿಮಗೆ. ಸೊ ಈ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಜಾಹೀರಾತು ಬರುತ್ತಲ್ಲ, ಅಕಸ್ಮಾತ್ ನೀವೇನಾದರೂ ಅದನ್ನು ನಂಬ್ಕೊಂಡೇನಾದರೂ ಮುಂದಕ್ಕೆ ಹೋದರೆ ಅಷ್ಟೇ, ಮುಗಿತು ಕತೆ. ಹೀಗೆ ಫಾರಿನಲ್ಲಿ ಕೆಲಸ ಕೊಡಿಸ್ತೀನಿ ನಿಮಗೆ ಅಂತೇಳಿ ಆಮಿಷ ಒಡ್ಡಿ ಒಂದು ಮಹಾ ಮೋಸ ಆಗಿದೆ. ಫಾರಿನಲ್ಲಿ ಕೆಲಸ, ಕೈ ತುಂಬ ಸಂಬಳ ನಿಮಗೆ ಅಂತ ಆಸೆ ತೋರಿಸಿ ಹಣ ಪಡೆದು ಪಂಗನಾಮ ಹಾಕಿರೋ ಕತೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ 5 FIR ದಾಖಲಾಗಿದೆ. DM ಇಮಿಗ್ರೇಷನ್ ಕನ್ಸಲ್ಟೆಂಟ್ ಕಂಪನಿಯ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು. ಶಿವಾಜಿನಗರದಲ್ಲಿದೆ ಇದು ಈ ಕಂಪನಿ. ಈ ಕಂಪನಿಯ ಮ್ಯಾನೇಜರ್ ಶರತ್ ಹಾಗೂ ಸಿಬ್ಬಂದಿಯ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಲಕ್ಷ ಹಣ ತಗೊಂಡು ಕೆಲಸ ಕೊಡದೇನೆ ವಂಚನೆ ಮಾಡಿದಾರಂತೆ ಈ ಕಂಪನಿ. ಹಿಂಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದೇನೇನೋ ಯೂಸ್ ಮಾಡ್ತಿರ್ತೀವಲ್ಲ ಸೋಷಿಯಲ್ ಮೀಡಿಯಾ, ಅಲ್ಲಿ ಪೇಯ್ಡ್ ಪ್ರಮೋಷನ್ ಒಂದಷ್ಟು ಬರುತ್ತೆ. ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡಿದ್ರೆ. ಆ ಪ್ರಮೋಷನ್ನಲ್ಲಿ ಹಿಂಗೆ ಬಿಟ್ಟಿರ್ತಾರೆ, ನಿಮಗೆ ಫಾರಿನಲ್ಲಿ ಕೆಲಸ ಈಸಿಯಾಗಿ ಸಿಗುತ್ತೆ, ಕೈ ತುಂಬ ಸಂಬಳ ತಗೋಬೋದು, ಹಿಂಗೆ ನಾವೇ ಎಲ್ಲ ಮಾಡ್ಕೊಡ್ತೀವಿ, ಟ್ಯಾಲೆಂಟ್ ಇದ್ದರೆ ಸಾಕು, ಬನ್ನಿ ನಮ್ಮ ಕಂಪನಿಗೆ ಜಾಯ್ನ್ ಆಗಿ, ಇಷ್ಟು ದುಡ್ಡು ಪೇ ಮಾಡಬೇಕಾಗತ್ತೆ ಬರ್ತಾ. ಹೀಗೆ ಒಂದಷ್ಟು 10 ಹಲವು ಕಂಡೀಷನ್ಸ್ಗಳಿರ್ತವೆ. ಹೀಗೆ ಬೇರೆ ಬೇರೆ ದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ವಂಚನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 FIR ದಾಖಲಾಗಿರೋದು. ಏನೇನು ಕೆಲಸ? ಡ್ರೈವರ್ ಕೆಲಸ ಬೇಕಾದರೂ ಸಿಗುತ್ತೆ, ಹೌಸ್ ಕೀಪಿಂಗ್ ಕೆಲಸ ಬೇಕಾದ್ರೂ ಸಿಗುತ್ತೆ, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಕೊಡಿಸ್ತೀವಿ ನಿಮಗೆ ಅಂತ. ಅದು ಕೂಡ ನೋಡಿ, ಬರೀ 6 ತಿಂಗಳಲ್ಲೇ ನಿಮ್ಮ ಕೆಲಸ ಗ್ಯಾರಂಟಿ. ಹಂಗಂದ್ಬಿಟ್ಟು 2-3 ವರ್ಷ ಆದರೂ ಕೂಡ ಕೆಲಸ ಸಿಕ್ಕಲಿಲ್ಲ. ಸಾಲ ಸೋಲ ಮಾಡಿ ಅದು ಏನೋ ಫೀಸ್ ಏನೋ ಇರುತ್ತಲ್ಲ ಅದನ್ನು ಕೊಟ್ಟಿರ್ತಾರೆ. ಹಂಗಿದ್ರೂ ಕೂಡ ಕೆಲಸ ಸಿಗಲಿಲ್ಲ ಅಂತಂದರೆ ಕಂಗಾಲಾಗದೆ ಆಗಿರ್ತಾರೆ. ಹಿಂಗೆ 20 ಜನಕ್ಕೆ ಮೋಸ ಮಾಡಿದಾರಂತೆ ಈತ ಶರತ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ, ಜೊತೆಗೆ ನೋಟಿಸ್ ಬೇರೆ ಕೊಟ್ಟಿದ್ದಾರೆ. ಕೆಲಸ ಗ್ಯಾರಂಟಿ ಅಂತ ಭರವಸೆ ಏನು ಕೊಟ್ಟಿಲ್ಲ ನಾವು ಅಂತ ಕಂಪನಿ ಹೇಳ್ತಾ ಇದೆ. ನಮ್ಮ ಷರತ್ತುಗಳು ಏನೇನು ಇದಾವೋ ಅದನ್ನು ಒಪ್ಪಿ ಅಗ್ರಿಮೆಂಟ್ಗೆ ಸೈನ್ ಮಾಡಿಸಿ ನಾವು ಇಟ್ಕೊಂಡಿದ್ದೀವಿ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 5 FIR, ಅದರ ಪ್ರತಿ ಗಮನಿಸ್ತಾ ಇದ್ದೀರಿ. ಕೇಸ್ ನಂಬರ್ 1 JP ನಗರ, ಇಲ್ಲಿ ಕ್ಯಾಬ್ ಚಾಲಕ ಭರತ್ ಅನ್ನೋರು ಕಂಪ್ಲೇಂಟ್ ಕೊಟ್ಟರು. ಕೇಸ್ ನಂಬರ್ 2 ಬೇಗೂರಿನ ಕ್ಯಾಬ್ ಚಾಲಕ ಷಡಾಕ್ಷರಿ. ಕೇಸ್ ನಂಬರ್ 3 ಬಾಕ್ಸಿಂಗ್ ಟ್ರೈನರು. ಕೇಸ್ ನಂಬರ್ 4 ವಸಂತ ನಗರದಲ್ಲಿ. ಹೀಗೆ 5 FIR ದಾಖಲಾಗಿದೆ.